ಹಾಯ್ ಹಲೋ ಸ್ಟೂಡೆಂಟ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದು ಯಾವ ಒಂದು ವಿಷಯದ ವಿಶ್ಲೇಷಣೆ ಅಂತ ಹೇಳಿದ್ರೆ, 4th ಸೆಮ್ BCAನಲ್ಲಿ ಬರ್ತಕ್ಕಂತಹ ಮಂಜಣ್ಣ ಹೇಳಿದ ಸ್ಥಳಗತೆ ಅಂಥೇಳಿ ಒಂದು ಕಥನ ಕವನ ಇದೆ. ಆ ಕಥನ ಕವನವನ್ನು ರಚಿಸಿರ್ತಕ್ಕಂಥದ್ದು ಯಾರು ಅಂತ ಹೇಳಿದ್ರೆ ಕುವೆಂಪು ಅವರು. ಕುವೆಂಪು ಅವರು ಬರೆದಿರ್ತಕ್ಕಂತಹ ಕಥನ ಕವನದ ಒಂದು ವಿಶ್ಲೇಷಣೆಯನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಇಲ್ಲಿ ಅತಿ ಮುಖ್ಯವಾಗಿ ನಾವು ಏನನ್ನು ಗಮನಿಸ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಮಲೆನಾಡು ಅನ್ನೋದು ಹೇಗಿರುತ್ತೆ, ಆ ಮಲೆನಾಡಿನ ಕೌತುಕತೆ ಅನ್ನೋದು ಹೇಗೆ ನಮಗೆ ಕಾಣಿಸ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಮಲೆನಾಡಿನ ಪರಿಸರದ ನದೀ ತೀರದ ಸ್ಥಳ, ಆ ಸ್ಥಳದಲ್ಲಿರ್ತಕ್ಕಂತಹ ಕಥೆಯನ್ನು ಕಥನ ರೂಪದಲ್ಲಿ ಅಥವಾ ಕಾವ್ಯದ ರೂಪದಲ್ಲಿ ಅಥವಾ ಕವನದ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ ಅಥವಾ ಕವಿತೆಯ ರೂಪದಲ್ಲಿ ಹೇಳ್ತಾ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ನಾವೇನು ಅಂದ್ಕೊಳ್ಬೋದು ಅಥವಾ ಏನನ್ನು ನೋಡ್ಬೋದು ಈ ಒಂದು ಕಥನ ಕವನದ ಒಳಗಡೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಯ ದುರಂತವನ್ನು ನಾವು ನೋಡ್ತಾ ಹೋಗ್ಬೋದು. ಅಂದರೆ ಎಲ್ಲ ಕವಿತೆಗಳಾಗಲಿ, ಎಲ್ಲ ಫಿಲ್ಮ್ಗಳಾಗಲಿ ಅಥವಾ ಎಲ್ಲ ಕಾದಂಬರಿಗಳಾಗಲಿ, ಎಲ್ಲ ಕಥೆಗಳಾಗಲಿ ಸುಖಾಂತವನ್ನು ಕಾಣ್ತಾ ಹೋಗ್ತವೆ. ಇಲ್ಲಿ ಕಥನ ಕವನದಲ್ಲಿ ಏನು ಕಾಣ್ತೀವಿ ಅಂತ ಹೇಳಿದ್ರೆ ದುರಂತವನ್ನು ಕಾಣ್ತೀವಿ. ದುರಂತ ಇನ್ ದ ಸೆನ್ಸ್, ಅಲ್ಲಿರ್ತಕ್ಕಂಥವ್ರು ತಮ್ಮ ಸಾವನ್ನು ಅಂದರೆ ತಮ್ಮನ್ನು ತಾವು ಕೊನೆಗೊಳಿಸ್ಕೊಳ್ಳೋದ್ರ ಮೂಲಕವಾಗಿ ಅದು ಅಲ್ಲಿಗೆ ಹೆಂಡಾಗುತ್ತೆ. ಅದನ್ನು ನಾವು ದುರಂತದ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಹಾಗೆ ಮಲೆನಾಡಿನ ಪರಿಸರದಲ್ಲಿ ಮಳೆಗಾಲ ಅಂತಕ್ಕಂಥದ್ದು ಯಾವ ಮಟ್ಟದ ಭೀಕರತೆಯನ್ನು ಉಂಟು ಮಾಡ್ತಾ ಹೋಗುತ್ತೆ, ಅದ್ರ ಮೂಲಕವಾಗಿ ಅಲ್ಲಿನ ಜನಜೀವನ ಯಾವ ರೀತಿಯಾಗಿ ತಮ್ಮ ಬದುಕು ಬವಣೆಗಳನ್ನು ನೋಡ್ತಾ ಹೋಗುತ್ತೆ, ತಮ್ಮ ಜೀವನವನ್ನು ಹೇಗೆ ಸಾಗಿಸ್ತಾ ಹೋಗ್ತವೆ, ಇವೆಲ್ಲವನ್ನು ಈ ಒಂದು ಮಂಜಣ್ಣ ಹೇಳಿದ ಸ್ಥಳಗತೆಯ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಾಗಾದರೆ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಇಬ್ಬರು ವ್ಯಕ್ತಿಗಳಿದ್ದಾರೆ. ಇಬ್ಬರು ವ್ಯಕ್ತಿಗಳು ಮಾತಾಡ್ತಾ ಇರ್ತಕ್ಕಂತಹ ರೀತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಮಂಜಣ್ಣನ ಒಡಗೂಡಿ ನಾನೊಂದು ದಿನದಲ್ಲಿ ಮಲೆನಾಡು ವನಗಳನ್ನು ಅಲೆದಾಡಿದೆ. ತಿರುಗಾಡಿ ಮಾತಾಡುತ್ತಾ ಇಬ್ಬರು ಬಂದೆವು ಗಳಗಳ ಹರಿಯುವ ತೊರೆಯೆಡೆಗೆ. ಇಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡಿದರೆ, ಮಂಜಣ್ಣನ ಜೊತೆ ನಡ್ಕೊಂಡು ಬರ್ತಾ ಇದ್ದಾರೆ. ಬರ್ತಾ ಇರಬೇಕಾದಾಗ ಅಲ್ಲಿ ಬೆಟ್ಟಗಳನ್ನು ಹತ್ಕೊಂಡು ಮಾತಾಡಿಕೊಂಡು ಬರ್ತಾ ಇದ್ದಾರೆ. ಬಂದು ಹಾಗೆ ಎಲ್ಲಿಗೆ ನಿಂತ್ಕೊಳ್ತಾರೆ ಅಂತ ಹೇಳಿದ್ರೆ, ಒಂದು ನದಿ ರೀತಿಯಲ್ಲಿ ಹರಿತಾ ಇರ್ತಕ್ಕಂಥ ತೊರೆ, ಆ ತೊರೆ ಹತ್ರಕ್ಕೆ ಇಬ್ಬರು ಮಾತಾಡ್ಕೊಂಡು ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡ ಮೇಲೆ ಮಂಜಣ್ಣ ಸುತ್ತಲೂ ದೃಷ್ಟಿಯ ಬೀರಿ ಬೆರಗಾಗಿ ನಿಂತನು ಭಯವನ್ನು ತೋರಿ. ಮಂಜಣ್ಣ ಏನೆಂದೆ ಮಾತಾಡದಿದ್ದನು, ಸುತ್ತಲೂ ನಾನೂ ನೋಡಿದನು. ಅವರಲ್ಲಿ ಬಂದು ನಿಂತ್ಕೊಂಡು ನೋಡ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಈ ಮಂಜಣ್ಣಗೆ ಏನೋ ಒಂದು ಭಯ ಇದೆ. ಆ ಭಯವನ್ನು ತೋರಿಸ್ಕೊಳ್ಳೋದಕ್ಕಾಗ್ದಲೇ ಇದ್ದರೂ ಅವನು ತೋರಿಸ್ಕೊಂಡು ಅಲ್ಲೇ ನಿಂತಿದ್ದಾಗ ಏನು ಹೇಳ್ತಾ ಇದೆಯಾ ನೀನು ಅಂಥೇಳಿ ಇವನು ಕೇಳ್ತಾ ಇದ್ದಾನೆ. ಆಗ ಮಂಜಣ್ಣ ಸುತ್ತಮುತ್ತ ಎಲ್ಲವನ್ನು ನೋಡಿ ಮಾತಾಡೋಕ್ಕೆ ಅಂಥೇಳಿ ಮುಂದಾಗೋದಕ್ಕೆ ಆಗ್ತಾನೆ. ಆವಾಗ ಆ ಸುತ್ತಮುತ್ತ ಇರತಕ್ಕಂಥ ಅಂದರೆ ಆ ಬೆಟ್ಟ ಗುಡ್ಡಗಳಲ್ಲಿ ಇವರು ನಿಂತಿಯಾರಲ್ವ, ಆ ಸುತ್ತಮುತ್ತ ಕಾಡು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಅದು ಅಲ್ಲದೆ ಸಂಜೆ ಟೈಮ್ ಆಗಿರ್ಬೋದು. ಅಂತಹ ಟೈಮಲ್ಲಿ ಹಕ್ಕಿಗಳ ಈ ಚಿಲಿಪಿಲಿ ನಿನಾದ ಎಲ್ಲ ಕಡೆಯೂ ಕೂಡ ಹಕ್ಕಿಗಳು ಜೋರಾಗಿ ಚಿಲಿಪಿಲಿ ಉಟ್ಕೊಳ್ತಾ ಇದ್ದಾವೆ. ಅವೆಲ್ಲವನ್ನು ಕೇಳಿಸ್ಕೊಳ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಇವನು ಅವನಿಗೆ ಕೇಳ್ತಾನೆ. ಆವಾಗ ಮಂಜಣ್ಣ ಹೇಳ್ತಾನೆ, ಹುಲಿ ಇಲ್ಲ ಹಾವಿಲ್ಲ ಹೆದರುವುದು ಏಕೆ ಮಂಜಣ್ಣ ಎನ್ನಲು ಇಂತೆಂದನವನು, ಹುಲಿಗಳ 1000 ಕೊಂದಿಹೆನು ನಾನು, ಆವೆಂದರೆ ಎಳ್ಳಷ್ಟೂ ಭಯವಿಲ್ಲ. ಯಾರು ಹೇಳ್ತಾ ಇರೋದು? ಈ ವ್ಯಕ್ತಿ ಇವನಿಗೆ ಕ್ವಶನನ್ನು ಮಾಡ್ದ. ಯಾರಿಗೆ? ಮಂಜಣ್ಣನಿಗೆ ಏನು ಕೇಳ್ತೇನೆ, ಇಲ್ಲಿ ಹುಲಿ ಇಲ್ಲ ಆವಿಲ್ಲ, ಆದರೂ ಯಾಕೆ ಮಂಜಣ್ಣ ಇಷ್ಟೊಂದು ಹೆದರ್ಕೋತಾ ಇದೆಯಾ ಅಂಥೇಳಿ ಹೇಳಿದ ಮೇಲೆ ಅವನೇ ಹೇಳ್ತಾನೆ ಮಂಜಣ್ಣ ಏನಂತ ಹೇಳಿ, ನೋಡೋ, ನಾನು 1000ಕ್ಕಿಂತ ಹೆಚ್ಚು ಹುಲಿಗಳನ್ನು ನಾನು ಸಾಯಿಸಿದ್ದೀನಿ. ಅದು ಅಲ್ಲದೆ 1000 ಹಾವುಗಳಾಗಲಿ, ಎಷ್ಟೇ ಹಾವುಗಳು ಬಂದರೂ ಕೂಡ ನನಗೆ 1 ರವಷ್ಟು ಕೂಡ ನನಗೆ ಭಯ ಅನ್ನೋದೇ ಇಲ್ಲ. ಆದರೆ ಭಯ ಯಾಕೆ ಅವನಲ್ಲಿ ವ್ಯಕ್ತ ಆಗ್ತಾ ಇದೆ ಅಥವಾ ಮುಖದಲ್ಲಿ ಯಾಕೆ ಆ ಭಯವನ್ನು ವ್ಯಕ್ತಪಡಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಇಂದಿಲ್ಲಿ ನಡೆದಿದ್ದ ಸಂಗತಿಯೊಂದನ್ನು ನೆನಪಿಗೆ ಬಂದಿತು. ಬಲುಘೋರವು, ಯೋಚಿಸಿಕೊಂಡರೆ ಮೈಯೆಲ್ಲ ನಡುಗಿ, ನಾಲಗೆ ಬಾರದು ಮಾತೆಲ್ಲ ಉಡುಗಿ. ಏನಾಗಿತ್ತು ಅಂದರೆ, ಈ ತೊರೆ ಹರಿತಾ ಇದೆಯಲ್ಲಪ್ಪ, ಈ ತೊರೆ ಹರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಈ ತೊರೆಯ ಹಿಂದೆ ಒಂದು ಬಲವಾಗಿರ್ತಕ್ಕಂತಹ ಒಂದು ಕಥೆ ಇದೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಒಂದು ಘೋರವಾಗಿರ್ತಕ್ಕಂಥ ವಿಕಾರವಾಗಿರ್ತಕ್ಕಂತಹ ಘಟನೆ. ಅದನ್ನು ಯೋಚನೆ ಮಾಡ್ತಾ ಹೋಗ್ತಾ ಇದ್ದರೆ ಮೈಯೆಲ್ಲ ರೋಮಾಂಚನ ಆಗೋದಕ್ಕಿಂತ ಮೈಯೆಲ್ಲ ಭಯಗುಟ್ಕೊಂಡ್ಬಿಡುತ್ತೆ. ಅದನ್ನು ನೆನೆಸ್ಕೊಂಡ್ರೆ ಮೈಯೆಲ್ಲ ನಡುಗೋಗ್ಬಿಡುತ್ತೆ, ದೇಹನೇ ಕಂಪಿಸ್ಬಿಡುತ್ತೆ. ಆ ರೀತಿಯಾಗಿರ್ತಕ್ಕಂತಹ ಒಂದು ಘನಘೋರ ಒಂದು ಇನ್ಸಿಡೆಂಟ್ ಈ ಒಂದು ತೊರೆ ಹತ್ರ ನಡೆದೋಗಿದೆ ಅಂಥೇಳಿ ಮಾತನ್ನು ಮುಂದುವರಿಸ್ತಾ ಹೋಗ್ತಾನೆ. ಏನು ಅದು ಅಂತ ಹೇಳಿ ಕೇಳಿದ ಮೇಲೆ ಅವನೇ ಮುಂದುವರಿಸ್ತಾ ಹೋಗ್ತಾನೆ. ಏನು? ತವರೂರಿನಲ್ಲಿದ್ದ ಹೆಂಡತಿ ಸಿಂಗಿಯ ಕರೆತರೆ ಹೋಗಿದ್ದ ಕರಿಸಿದ್ದ
ಗಂಡ ಬಂದನು ಎಂಬ ಹೆಮ್ಮೆಯಲ್ಲಿ ಆಕೆ ಹೊರಟಳು ಅವನಿದ್ದ ಚಿಕ್ಕನೂರಿಗೆ. ಇಲ್ಲಿ ಕರೆಸಿದ್ದ ಅವನ ಹೆಂಡತಿ ಸಿಂಗಿ. ಇವಳೇನು ಮಾಡ್ಯಾಳೆ, ತವ್ರ ಮನೆಗೆ ಬಂದೇಳೆ. ಸೊ ತವ್ರ ಮನೆಗೆ ಬಂದಿರೋದ್ರಿಂದ ಕರೆಸಿದ್ದ ಹೋಗಿ ಇವಳನ್ನು ತನ್ನ ಊರಿಗೆ, ಅಂದರೆ ತನ್ನ ಮನೆಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಬಂದೇನೆ. ಇವನೂರು ಯಾವುದು ಅಂತ ಹೇಳಿದ್ರೆ ಚಿಕ್ಕನೂರು ಅಂಥೇಳಿ, ಅಲ್ಲಿಗೆ ಹೋಗೋಣ ಬಾ ಅಂಥೇಳಿ ಬಂದಿದ್ದಾರೆ. ಅದು ಅಲ್ಲದೆ ಬೆಳಗ್ಗಿನ ಟೈಮು ಮಧ್ಯಾಹ್ನ ಟೈಮಲ್ಲಿ ಹೊರಡೋಕ್ಕೆ ಮುಂದಾಗಿದ್ದಾರೆ. ಇವರಿಬ್ಬರನ್ನ ಬೀಳ್ಕೊಡ್ಬೇಕು ಅಥವಾ ಮನೆಯಿಂದ ಕಳಿಸ್ಬೇಕು ಅಂಥೇಳಿ ಬೈರಣ್ಣ, ತಿಮ್ಮಕ್ಕ, ಸಣ್ಣ ಪುಟ್ಟ ಎಲ್ಲ ಮನೆ ಹತ್ರಕ್ಕೆ ಬಂದು ಅವರನ್ನು ಕಳಿಸ್ಬೇಕು ಅಂಥೇಳಿ ಮುಂದಾಗ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಸುಭದ್ರೆ ಪಾಂಡವರನ್ನು ಕಳುಹಿಸಬೇಕು ಅಂಥೇಳಿ ಕೃಷ್ಣ ಹೆಂಗೆ ಬರ್ತಾನೋ ಹಾಗೆ ಅವ್ರ ಅಣ್ಣ ಆಗಲಿ, ಅವ್ರ ಅತ್ತಿಗೆ ಆಗಲಿ, ಸಣ್ಣಣ್ಣ ಆಗಲಿ ಎಲ್ಲರೂ ಸಿಂಗಿಯ ಸಿದ್ಧನ ಕಳುಹಿಸಿದರು. ಅಂದರೆ ಕೃಷ್ಣ ಹೇಗೆ ಪಾಂಡವರ ಅರ್ಜುನ ಮತ್ತು ಸುಭದ್ರೆಯನ್ನು ಅವರ ಗಂಡನ ಮನೆಗೆ ಕಳಿಸ್ಬೇಕಾದಾಗ ಅವನು ಹೆಂಗೆ ಬಂದಿದ್ದೋ ಅದೇ ರೀತಿ ಇವರ ಅಣ್ಣ, ಅತ್ತಿಗೆ, ತಮ್ಮ ಎಲ್ಲರೂ ಬಂದು ಇವರನ್ನು ಬೀಳ್ಕೊಡ್ತಾ ಇದ್ದಾರೆ. ಹೋಗಮ್ಮ ನೀನು ಅಂದರೆ ಗಂಡನ ಮನೆಗೆ ಹೋಗಿ ತುಂಬ ಸುಖವಾಗಿರು ಅಂಥೇಳಿ ಬೀಳ್ಕೊಟ್ಟು ಕಳಿಸಿದ್ರು. ಸರಿ ಆಯಿತು, ಅವರು ಆ ಕಡೆಯಿಂದ ಮನೆಯನ್ನು ದಾಟ್ತಾರೆ. ಮನೆಯನ್ನು ದಾಟ್ಕೊಂಡು ಮುಂದಕ್ಕೆ ಬರ್ತಾರೆ. ಬಂದ ಮೇಲೆ ಸಿಂಗಿ ಸಿದ್ಧ ಅವರಿಬ್ಬರು ಮಾತಾಡ್ಕೊಳ್ತಾ ತಮ್ಮ ಊರಿನ ಕಡೆಗೆ ನಡ್ಕೊಂಡು ಬರ್ತಾ ಇದ್ದಾರೆ. ಆ ಊರಿನ ಕಡೆಗೆ ನಡ್ಕೊಂಡು ಬರ್ತಾ ಇರಬೇಕಾದಾಗ ದಾರಿಯಲ್ಲಿ ಅವ್ರು ಯಾವ್ಯಾವ ರೀತಿ ಮಾತಾಡ್ಕೊಂಡು ಬರ್ತಾಯಿದ್ರು, ಆವಾಗಿನ ಮದುವೆ ಆಗಿರ್ತಕ್ಕಂತಹ ಗಂಡ ಹೆಂಡತಿ, ಮಕ್ಕಳು ಬೇರೆ ಮನೆಯಲ್ಲಿದ್ದಾರೆ. ಸೊ ಒಂದೊಳ್ಳೆ ಸರಸವಾಗಿರ್ತಕ್ಕಂಥ ಮಾತು, ಪ್ರೀತಿಯಾಗಿರ್ತಕ್ಕಂತಹ ಮಾತು, ತನ್ನ ಕುಟುಂಬದಲ್ಲಿರ್ತಕ್ಕಂತಹ ಕಷ್ಟ ಸಮಸ್ಯೆಗಳ ಬಗ್ಗೆ ಮಾತು, ಯಾವುದ್ಯಾವುದೋ ಮಾತಾಡ್ಕೊಂಡು ಬರ್ತಿದ್ದಾರೆ. ಯಾವುದು ಕೂಡ ಗೊತ್ತಿಲ್ಲ. ಸರಿ ಆಯಿತು, ಇನ್ನೇನು ಊರಿಗೆ ಒಂದು 5-6 ಮೈಲಿ ದೂರ ಇದೆ ಅನ್ನೋ ಮಟ್ಟಕ್ಕೆ ಏನಾಗ್ಬಿಡುತ್ತೆ, ಅಷ್ಟೊತ್ತಿಗಾಗಲೇ ಸಂಜೆ ಆಗೋಗಿದೆ. ಸಂಜೆ ಆಗೋಗಿದ ತಕ್ಷಣ ಮಳೆ ಅನ್ನೋದು ಕೂಡ ಮೋಡ ಆಗೋಗಿದೆ. ಮೋಡ ಆಗಿದ ತಕ್ಷಣ ಆ ಕಡೆಯಿಂದ ಮಳೆ ಜೋರಾಗಿ ಬರೋದಕ್ಕೆ ಮುಂದಾಗಿದ ತಕ್ಷಣ ಇವರು ಮಳೆ ಬರುತ್ತೆ ಅಂಥೇಳಿ ಗೊತ್ತಿದ್ದು ಏನು ಮಾಡ್ತಾನೆ, ಸಿದ್ಧ ಕಂಬಳಿಯನ್ನು ಹಾಕ್ಕೊಳ್ತಾನೆ ತನ್ನ ತಲೆ ಮೇಲೆ. ಸಿಂಗಿಗೆ ಗೊರ ಬಿತ್ತು ಅಂತ ಹೇಳಿದ್ರೆ, ನಾವು ಗೊಪ್ಪೆ ಅಂಥೇಳಿ ಕರಿತೀವಿ ಅಂತ ಹೇಳಿದ್ರೆ, ಅದನ್ನು ಕಂಬಳಿಯಲ್ಲೂ ಮಾಡ್ಕೊಂಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಈ ಚೀಲ ಬರ್ತಾವಲ್ಲ, ಗೋಣಿ ಚೀಲ, ಅದರಲ್ಲಿ ಹಾಕ್ಕೊಳ್ಳೋದು. ಅದ್ರ ಮೂಲಕ ಏನಾಗುತ್ತೆ ಅಂದರೆ ನೆನ್ನೆಲ್ಲ ದೇಹ ಅಂಥೇಳಿ ಅವಳು ಆ ಥರದ್ದು ಹಾಕ್ಕೊಂಡು ನಡ್ಕೊಂಡು ಬರ್ತಾ ಇದ್ದಾರೆ. ಆ ಕಡೆ ಗುಡುಗು ಸಿಡಿಲು ಎಲ್ಲವೂ ಕೂಡ ಜೋರಾಗಿ ಆಗ್ತಾ ಇದೆ. ಅಷ್ಟರಲ್ಲಿ ಅವ್ರ ಎದುರುಗಡೆ ಏನಾಯಿತು, ಬಂದಂಗೆ ತೊರೆ ಅನ್ನೋದು, ಅಂದರೆ ಈ ಹಳ್ಳ ಏನು ಹರಿತಾ ಇದೆಯಲ್ಲ, ಹಳ್ಳದ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ ಏನಾಗೋಗಿದೆ, 2 ಆಳಷ್ಟು, ಅಂದರೆ ಅಷ್ಟೊತ್ತಿಗೆ ನೀರು ತುಂಬ ಏರ್ಕೊಳ್ತಾ ಹೋಗ್ತಾ ಇದೆ. ಆ ಕಡೆ ಮಳೆ ನೀರು ಜೋರಾಗಿ ಬರ್ತಾ ಇರೋದ್ರಿಂದ ನೀರೆಲ್ಲವೂ ಸೇರಿಕೊಂಡು ಆ ತೊರೆಯಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸರಿ, ಕತ್ತಲಾಗೋಯ್ತು. ಇವಾಗ ನಾವು ಎಲ್ಲಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಅನ್ನೋದು ತಿಳ್ಕೊಂಡಿದ್ರು ಕೂಡ ಇವಾಗ ಏನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲೇ ಸಿದ್ಧ ಏನು ಮಾಡ್ತಾನೆ, ಸಿಂಗಿಯನ್ನು ಕೈ ಹಿಡ್ಕೊಂಡು ತುಂಬ ಜೋರಾಗಿ ಹರಿತಾ ಇರತಕ್ಕಂತಹ ತೊರೆಯ ಒಳಗಡೆ ಹೋಗಿ ಇದನ್ನು ನಾವಿವತ್ತು ದಾಟ್ಬಿಡೋಣ ಬಾ ಅಂಥೇಳಿ ಕರೀತಾನೆ. ಸರಿ, ಅಷ್ಟೊತ್ತಿಗಾಗಲೇ ನೀರು ಎಲ್ಲಿವರೆಗೂ ಬಂದಿದೆ ಅಂತ ಹೇಳಿದ್ರೆ, ಮೊಣಕಾಲಿಂದ ಆಗಲೇ ಎದೆ ಮಟ್ಟದವರೆಗೂ ನೀರು ಅಷ್ಟೆತ್ತರವಾಗೂ ಹರಿತಾ ಇದೆ. ಆ ಹರಿತಾ ಇರೋದನ್ನು ನೋಡಿದ ತಕ್ಷಣ ಸಿಂಗಿಗೆ ಅನಿಸ್ಬಿಡುತ್ತೆ, ಈ ಒಂದು ತೊರೆಯ ಒಳಗಡೆ ನಾವಿಬ್ಬರು ಹೋಗೋದು ಬೇಡ ಅಂಥೇಳಿ ಅನಿಸಿದ ತಕ್ಷಣ ಅವಳು ಏನು ಮಾಡ್ತಾಳೆ, ಇವತ್ತು ಹೋಗೋದು ಬೇಡ ಅಂಥೇಳಿ ಹೇಳಿದ್ರು ಕೂಡ ಸಿದ್ಧ ಏನು ಮಾಡ್ತಾನೆ, ತನ್ನಲ್ಲಿ ಧೈರ್ಯ ಇದೆ ಅಂತ ಹೇಳ್ಬಿಟ್ಟು, ಏನು ಪರವಾಗಿಲ್ಲ ಬಾ ನಾವಿಬ್ಬರು ಹೋಗೋಣ ಅಂಥೇಳಿ ಮುಂದಾಗ್ತಾನೆ. ಹಳ್ಳಕ್ಕೆ ಅಂದರೆ ತೊರೆಗೆ ಇಳಿತಾರೆ. ಇಳಿದ ಮೇಲೆ ತುಸು ದೂರ ಹೋಗಿರ್ತಕ್ಕಂಥವ್ರು, ಅಂದರೆ ನಡ್ಕೊಂಡು ಇವಳು ಕೈ ಹಿಡ್ಕೊಂಡು ಅವನು ಮುಂದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದಾಗೆ ನೀರು ಅಂತಕ್ಕಂಥದ್ದು ತನ್ನ ಏನಿದೆಯಲ್ಲ ಹರಿವನ್ನು ಜಾಸ್ತಿ ಮಾಡ್ಕೊಳ್ತಾ ಇದೆ. ನೀರಿನ ವಾಟರ್ ವೇಯಿಂಗ್ ಕೆಪಾಸಿಟಿ ಏನಾಗ್ತಾಯಿದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅದು ಎಲ್ಲಿವರೆಗೂ ಇತ್ತು, ಎದೆವರೆಗೂ ಇತ್ತು ಹೈಟು. ಇವಾಗ ಎಲ್ಲಿಗೆ ಬಂದ್ಬಿಟ್ಟಿದೆ ಅಂದರೆ ಮೂಗತ್ರಕ್ಕೆ ಆ ನೀರು ಬಂದ್ಬಿಟ್ಟಿದೆ ಇವಾಗ. ಸೊ ಇವಾಗ ಅವನಿಗೆ ಏನು ಅನಿಸುತ್ತೆ, ನಾನು ಬರಬಾರ್ದಾಗಿತ್ತಲ್ವ ಅಂಥೇಳಿ ಅನಿಸುತ್ತೆ. ಆದರೂ ಕೂಡ ನೀರಿನ ರಭಸ ಅಷ್ಟು ಜೋರಾಗಿ ಬರ್ತಾ ಇದ್ದಾಗಲೂ ಕೂಡ ಕಾಲನ್ನು ನಿಧಾನಕ್ಕೆ ಎತ್ತಿಟ್ಬಿಟ್ರು, ನಮ್ಮನ್ನು ಎಲ್ಲಿ ಈ ನೀರು ನಮ್ಮನ್ನು ಕೊಚ್ಚಿಸ್ಕೊಂಡು ಹೋಗ್ಬಿಡುತ್ತೋ ಅಂಥೇಳಿ ಯೋಚನೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಇವಾಗ ಬರ್ತಾ ಮುಂದಕ್ಕೆ ಬರ್ತಾ ಇದ್ದೀವಿ, ಈಗ ಹಿಂದಕ್ಕೆ ಹೋಗೋದಕ್ಕೂ ಕೂಡ ಆಗೋದಿಲ್ಲ ಅಂಥೇಳಿ ಅವನಿಗೆ ಅರ್ಥ ಆಯಿತು. ಸರಿ, ಇದೇ ಯೋಚನೆಯಲ್ಲಿರ್ತಕ್ಕಂತಹ ಸಂದರ್ಭದಲ್ಲೇ ವೇಗವಾಗಿ ಮಳೆ ನೀರು ಇನ್ನೂ ಜಾಸ್ತಿ ಆಗುತ್ತೆ. ಮಳೆ ಇನ್ನೊಂದು ಜಾಸ್ತಿ ಆಗುತ್ತೆ. ಜಾಸ್ತಿ ಆದಷ್ಟು ಬೆಟ್ಟ ಗುಡ್ಡಗಳಿಂದ ನೀರು ಬರ್ತಕ್ಕಂಥದ್ದು, ಅದ್ರ ಜೊತೆಗೆ ಮರ ಮುಟ್ಟುಗಳನ್ನು ಎಲ್ಲವನ್ನು ಕೂಡ ಅದೇನು ಮಾಡುತ್ತೆ, ತನ್ನ ಜೊತೆಗೆ ತೇಲಿಸ್ಕೊಂಡು ಈ ಕಡೆಗೆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಇವಳಿಗೆ ಭಯ ಅನ್ನೋದಿನ್ನೂ ಜಾಸ್ತಿ ಆಗೋಗುತ್ತೆ. ಯಾಕೆ ಅಂದರೆ ನೀರು ಆ ಕಡೆ ಜಾಸ್ತಿ ಬರ್ತಾ ಇದೆ, ಈ ಮರದ ತುಂಡುಗಳು ಸಣ್ಣವೆಲ್ಲವೂ ಕೂಡ ನೀರಲ್ಲಿ ಬಿದ್ದು ಇವ್ರ ಕಡೆಗೆ ಬರ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಇವಳೇನು ಮಾಡ್ತಾಳೆ, ತನಗೆ ಭಯ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆ ತಕ್ಷಣಕ್ಕೆ ತನ್ನ ಗಂಡನನ್ನು ಬಿಗಿಯಾಗಿ ತಪ್ಕೊಂಡ್ಬಿಡ್ತಾಳೆ. ಆ ತಪ್ಕೊಂಡಿರೋದು ಹೇಗಿದೆ ಅಂತ ಹೇಳಿದ್ರೆ, ಸಾವೇ ಅವರಿಬ್ರಿಗೆ ಬರ್ತಾ ಇದೆಯೋ ಅನ್ನೋ ರೀತಿಯಲ್ಲಿ ಅವಳು ಹೋಗಿ ಬಿಗಿಯಾಗಿ ತಪ್ಕೊಂಡ್ಬಿಡ್ತಾಳೆ.
ಆವಾಗ ತಪ್ಕೊಂಡಿದ್ದ ತಕ್ಷಣ ಅವನಿಗೆ ನಿಂತ್ಕೊಂಡಿರ್ತಕ್ಕಂಥ ಒಂದು ಜಾಗ ಏನಿತ್ತಲ್ಲ ಆ ಜಾಗದಿಂದ ಅಲ್ಲಾಡೋಕ್ಕಾಗದೇ ಇರೋ ರೀತಿಯಲ್ಲಿ ನಿಂತಿದ್ದ. ಇವಾಗ ಅವಳು ತಪ್ಕೊಂಡಿದ್ದ ತಕ್ಷಣ ಏನಾಗೋಯ್ತು, ನಿಂತ್ಕೊಳ್ಳೋಕ್ಕಾಗೋದಿಲ್ಲ ಅಂಥೇಳಿ ಗೊತ್ತಾಗೋಯ್ತು. ಆ ತಕ್ಷಣಕ್ಕೆ ಕಾಲು ಜಾರುತ್ತೆ, ಅವರಿಬ್ಬರು ಒಬ್ರಿಗೊಬ್ರು ಮುಂದಕ್ಕೆ ಹೋಗ್ಬಿಡ್ತಾರೆ, ಅಂದರೆ ನೀರಲ್ಲಿ ಬಿದ್ದು. ಆ ತಕ್ಷಣಕ್ಕೆ ಇನ್ನೂ ಕೂಡ ಮಳೆ ಜೋರಾಗ್ತಾ ಹೋಗ್ತಾ ಇದೆ. ಅಷ್ಟೊತ್ತಿಗೆ ಅವಳು ಕೂಡ ಇನ್ನೂ ಗಟ್ಟಿಯಾಗಿ ಇವನನ್ನು ತಪ್ಕೊಂಡ್ಬಿಡ್ತಾಳೆ. ತಪ್ಕೊಂಡಿದ್ದ ತಕ್ಷಣ ಇವನೇನು ಮಾಡ್ತಾನೆ, ಹೇಗಾದರೂ ಮಾಡಿ ಉಳ್ಕೋಬೇಕಲ್ಲ ಅಂಥೇಳಿ ಅಲ್ಲೇ ಹೋಗಿ ಮುಂದಕ್ಕೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭ ಒಂದು ಮರ ಸಿಗುತ್ತೆ, ಅದನ್ನು ಗಟ್ಟಿಗೆ ತಪ್ಕೋತಾನೆ. ತಪ್ಕೊಂಡಷ್ಟು ಕೂಡ ಮಳೆ ಅನ್ನೋದು ಈ ಕಡೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ, ನೀರು ಅನ್ನೋದು ಕೂಡ ಜಾಸ್ತಿ ಆಗ್ತಾ ಬರ್ತಾ ಇದೆ. ಅದೇ ಟೈಮಲ್ಲಿ ತಮ್ಮ ಮನೆಯಲ್ಲಿರ್ತಕ್ಕಂತಹ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾರೆ. ಮನೆಯಲ್ಲಿ ಮಕ್ಕಳಿದ್ದಾರೆ, ಅವ್ರು ಏನು ಮಾಡ್ತಿದ್ದಾರೋ, ಹೇಗಿದ್ದಾರೋ, ನಾವು ಈ ಪರಿಸ್ಥಿತಿಯಲ್ಲಿದ್ದೀವಿ, ನಾವು ಉಳಿತೀವೋ ಇಲ್ವೋ ಗೊತ್ತಿಲ್ಲ ಅಂಥೇಳಿ. ಆ ತಕ್ಷಣಕ್ಕೆ ಅವೆಲ್ಲ ಯೋಚನೆ ಮಾಡ್ಕೊಳ್ತಾ ಇರ್ತಕ್ಕಂತಹ ಸಂದರ್ಭದಲ್ಲೇ ಏನಾಗುತ್ತೆ, ತಪ್ಕೊಂಡಿರ್ತಕ್ಕಂತಹ ಮರದಿಂದನೂ ಕೂಡ ಅವ್ನು ಕೈ ಬಿಡಬೇಕಾಗತ್ತೆ. ಅವ್ರು ಹಾಗೆ ನೀರಲ್ಲಿ ಕೊಚ್ಕೊಂಡು ಹೋಗ್ತಾರೆ. ಅಂದರೆ ಮುಂದೆ ಏನು ನಡೀತೋ ನಾನು ಹೇಳೋದಕ್ಕಾಗೋದೇ ಇಲ್ಲ, ಅವೆಲ್ಲವನ್ನು ನೀವೇ ಯೋಚನೆ ಮಾಡ್ಕೋಬೇಕು ಅಂಥೇಳಿ ತನ್ನ ಜೊತೆಯಲ್ಲಿ ಬಂದಿರತಕ್ಕಂತಹ ವ್ಯಕ್ತಿಗೆ ಹೇಳ್ತಾನೆ. ಅದು ಯಾವ ಮಟ್ಟಕ್ಕೆ ಆ ಘೋರ ಅನಾಹುತ ಉಂಟಾಗಿದೆ ಅಂತ ಹೇಳಿದ್ರೆ ಅವರಿಬ್ಬರು ಸಾವನ್ನೇ ಕಂಡ್ಕೋಬೇಕಾಯಿತು ಆ ಮಟ್ಟಕ್ಕೆ ಅನ್ನೋದನ್ನು ಹೇಳ್ತಾರೆ. ಅಂದರೆ ಇಡೀ ಒಂದು ಕಥನ ಕವನ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕಥೆಯ ರೂಪದಲ್ಲಿ ಒಂದು ಸ್ಥಿತಿಯನ್ನು ವರ್ಣಿಸ್ತಾ ಹೋಗ್ತಾ ಇದೆ. ಆ ವರ್ಣನೆಯ ಮೂಲಕವಾಗಿ ಮಲೆನಾಡಿನ ಮಳೆ ಯಾವ ರೀತಿ ಇರುತ್ತೆ, ಮಳೆ ಅವರ ಬದುಕು, ಮಳೆಯೊಂದಿಗೆ ಅವರ ಬದುಕು ಹೇಗಿರುತ್ತೆ, ಅವರ ಜೀವನ ಹೇಗೆ ಕಟ್ಕೊಳ್ಳುತ್ತಾರೆ, ಆ ಜೀವನದಲ್ಲಿ ಎದುರಿಸಬೇಕಾಗಿರ್ತಕ್ಕಂತಹ ಮಲೆನಾಡಿನ ಸಮಸ್ಯೆಗಳು ಯಾವ ರೀತಿ ಇರ್ತವೆ, ಅದೆಲ್ಲವನ್ನು ಈ ಒಂದು ಕಥನ ಕವನದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಥ್ಯಾಂಕ್ ಯು.